ಇನ್ನೊಂದು ಮೇಜರ್ ಡೆವಲಪ್ಮೆಂಟ್ ನ ಮುನ್ಸೂಚನೆ ಅಂತ ಹೇಳಿದ್ರೆ ಅಥವಾ ಕುಮಾರಸ್ವಾಮಿ ಅವರು ಇಂಗಿತವನ್ನು ವ್ಯಕ್ತಪಡಿಸಿದ್ದು ಅಂತ ಹೇಳಿದ್ರೆ ಅದು ರಾಜ್ಯ ರಾಜಕಾರಣಕ್ಕೆ ನಾನು ವಾಪಸ್ ಬರ್ತೀನಿ, ಅಭಿಮಾನಿಗಳು ಬಯಸಿದ್ರೆ ಜನ ಬಯಸಿದ್ರೆ ಅಂತ ಅವರು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮೇಜರ್ ಅನೌನ್ಸ್ಮೆಂಟ್ ಮತ್ತೆ ಕೆಲ ಆಕ್ಟಿವಿಟೀಸ್ ಅನ್ನ ಆಕ್ಟಿವೇಟ್ ಮಾಡಿದೆ ರಾಜಕಾರಣದಲ್ಲಿ. ರಾಜ್ಯ ರಾಜಕಾರಣಕ್ಕೆ ಎಚ್ಡಿಕೆ ಕಂಬ್ಯಾಕ್ ಘೋಷಣೆ ಬೆನ್ನಲ್ಲೇ ಪೊಲಿಟಿಕಲ್ ಸಿನಾರಿಯೋ ಚೇಂಜ್ ಆಗ್ತಾ ಇದೆ. ರಾಜ್ಯ ರಾಜಕಾರಣದ ಮೇಲೆ ದಳಪತಿ ಕಂಬ್ಯಾಕ್ನ ಎಫೆಕ್ಟ್ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ಅದೊಂದು ಯುದ್ಧ ಅರ್ಧಂಬರ್ಧ ಮುಗಿದಿತ್ತು. ಒಂದು ಸಲ ಡಿ.ಕೆ. ಶಿವಕುಮಾರ್ ಕೈ ಮೇಲಾಗಿತ್ತು ಒಕ್ಕಲಿಗ ಫೈಟ್ನಲ್ಲಿ, ಇನ್ನೊಂದು ಸಲ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಎಚ್ಡಿಕೆ ಕೈ ಮೇಲಾಗಿತ್ತು. ಸೊ ಫೈನಲ್ ವಾರ್ ಒಂದು ಆಗ್ಬೇಕಲ್ವಾ, ಆ ವಾರ್ನಲ್ಲಿ ಗೆಲ್ಲೋರು ಯಾರು ಅನ್ನೋದು. ಆಮೇಲೆ ಹಾರ್ಡ್ ಕೋರ್ ರಾಜಕಾರಣಿಗಳು ಯಾರಿರ್ತಾರೆ ಅವ್ರಿಗೆ ಸೆಂಟ್ರಲ್ ಪಾಲಿಟಿಕ್ಸ್ಗಿಂತ ಸ್ಟೇಟ್ ಪಾಲಿಟಿಕ್ಸಲ್ಲಿ ಆಕ್ಟಿವ್ ಆಗಿರೋದನ್ನು ಬಯಸ್ತಾರೆ. ನೀವು ಯಾರನ್ನೇ ಮಾತಾಡಿಸಿ, MLCನ ಕೇಳಿ, MP ಕೇಳಿ, ಅವ್ರದ್ದು ಫೈನಲ್ ಡೆಸ್ಟಿನೇಷನ್ ಇರೋದು ಶಾಸಕರಾಗಬೇಕು, ಇಲ್ಲಿ ಮುಖ್ಯಮಂತ್ರಿ ಆಗಬೇಕು, ಇಲ್ಲಿ ಮಿನಿಸ್ಟರ್ ಆಗಬೇಕು, ಇಲ್ಲಿ ರಾಜಕಾರಣ ಮಾಡಬೇಕು ಅಂತ. ಮತ್ತು HD ಕುಮಾರಸ್ವಾಮಿ ಅನ್ಡೌಟೆಡ್ಲಿ ಒಕ್ಕಲಿಗ ಸಮುದಾಯದ ಅತಿ ದೊಡ್ಡ ನಾಯಕ ಮತ್ತು ಒಂದು ಮಾಸ್ ಅಪೀಲ್ ಇದೆ ಅವ್ರಿಗೆ, ಮಾಸ್ ಅಪೀಲ್ ಇದೆ. ಇವತ್ತಿಗೂ ನೀವು ಯಾವುದಾದ್ರೂ ಒಂದು ಪೋಲ್ ಮಾಡಿಬಿಟ್ಟು ಯಾರನ್ನು ಮುಖ್ಯಮಂತ್ರಿ ಹುದ್ದೆಯಲ್ಲಿ ನೋಡೋದಕ್ಕೆ ಬಯಸ್ತೀರಾ ಅಂತ ಸುಮ್ಮನೆ ಒಂದು ಒಪಿನಿಯನ್ ಕೇಳಿ, ನಿಮ್ಮಲ್ಲೇ ಒಂದು 10 ಜನರ ಹತ್ರ ಒಪಿನಿಯನ್ ಕೇಳಿ, 8 ಜನ ಕುಮಾರಸ್ವಾಮಿ ಅಂತ ಹೆಸರು ಹೇಳ್ತಾರೆ. ಬಿಕಾಸ್ ಅಷ್ಟೊಂದು ಪಾಪ್ಯುಲಾರಿಟಿನ ಅವ್ರು ಎಂಜಾಯ್ ಮಾಡ್ತಾರೆ. ಹಾಗಾದರೆ 2028 ಮತ್ತೆ ಡಿ.ಕೆ. ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ ಅನ್ನುವಂತಹ ರೋಚಕ ವಿರೋಚಿತ ರಾಜಕಾರಣಕ್ಕೆ ಸಾಕ್ಷಿ ಆಗುತ್ತಾ ಅನ್ನುವಂತಹ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬರುವಂತಹ ವಿಚಾರ ಡಿಸೈಡ್ ಆಗೋಗಿದೆ. BJP ಅವರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಬೇರೆ ಆಪ್ಷನ್ ಇರಲಿಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು MP ಆದಾಗ BJP ಜೊತೆ ಅಲಯನ್ಸ್ ಮಾಡಿಕೊಂಡ್ರು. ಮುಂದಿನ 4 ವರ್ಷ ಸುಮ್ಮನೆ ಕೂತ್ಕೊಳ್ಳೋದ್ರ ಬದಲು ಸೆಂಟ್ರಲ್ ಮಿನಿಸ್ಟರ್ ಆಗ್ತೀನಿ ಅಂತ ಹೋದಂಥವ್ರು. ಆಮೇಲೆ ಅದು ಪಾರ್ಟ್ ಟೈಮ್ ರಾಜಕಾರಣ, ಫುಲ್ ಟೈಮ್ ರಾಜಕಾರಣ ಬಂದೇ ಬರ್ತಾರೆ ಖಂಡಿತವಾಗಿ. 2028ರ ಚುನಾವಣೆ ಮತ್ತಷ್ಟು ರಣರೋಚಕ ಆಗೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ.